ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಉಪ್ಪಿನಕಾಯಿಯನ್ನು ಹೇಗೆ ತಯಾರು ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೇನೆ. ನಾನು ಯಾವುದರಲ್ಲಿ ಮಾಡ್ತೇನೆ ಅಂತ ನಿಮಗೆ ಹೇಳ್ತೇನೆ. ಇದೊಂದು ನೀವು ಯಾರು ನೋಡಿರಲಿಕ್ಕಿಲ್ಲ, ಇದು ಹಳ್ಳಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ಗೊತ್ತಿಲ್ಲ ನನಗೆ ಯೂಸ್ ಮಾಡ್ತಾರಾ ಅಂಥೇಳಿ. ಇದು ಒಂದು ಶುಂಠಿ ಟೈಪಲ್ಲಿರುವುದು. ಇದು ಶುಂಠಿ ಅಲ್ಲ, ಆ್ಯಕ್ಚುಲಿ ಶುಂಠಿ ಅಂತ ಹೇಳಿದರೆ ಸ್ವಲ್ಪ ಘಾಟ್ ಇರ್ತದೆ. ಇದು ಮ್ಯಾಂಗೋ ಥರ ಇರ್ತದೆ, ಮ್ಯಾಂಗೋ ಸ್ಮೆಲ್ ಇರ್ತದೆ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಉಪ್ಪಿನಕಾಯಿ ಜೊತೆಗೆ ಮಿಕ್ಸ್ ಮಾಡಿದಾಗ ತುಂಬ ಚೆಂದ ಬರ್ತದೆ. ಹಾಗಾಗಿ ನಾನು ಒಂದು ಬುಡವನ್ನು ಮಾತ್ರ ತೆಗಿತಿದ್ದೇನೆ. ಇಲ್ಲಿ ನೋಡಿ ತೆಗಿತಾ ಇದ್ದೇನೆ. ನಿಮಗೆ ಇದು ಗೊತ್ತಿದೆಯಾ ಅಂತ ನನಗೆ ಒಂದು ಕಮೆಂಟ್ ಮಾಡಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ವಿಡಿಯೋ ಮಾಡಲು ಇನ್ನೂ ಅನುಕೂಲ ಆಗ್ತದೆ. ಹಾಗಾಗಿ ನನಗೆ ಸಪೋರ್ಟ್ ಇದೆ, ತುಂಬ ನನಗೆ ಗೊತ್ತುಂಟು ಸಪೋರ್ಟ್ ಇದೆ ಅಂತೇಳಿ. ಆದರೆ ಇನ್ನೂ ಸಹ ಹೆಚ್ಚಿನ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಿದ್ದೀರಿ ಅವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತಿದ್ದೇನೆ. ನಿಮ್ಮ ಸಪೋರ್ಟ್ ನನಗೆ ಸದಾ ಕಾಲ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಇದನ್ನು ಚೆಂದಾಗಿ ಕ್ಲೀನ್ ಮಾಡಬೇಕು. ನನಗೆ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನನಗೆ ಮೊಬೈಲಿಂದ ವೀಡಿಯೋ ಮಾಡುವವರೆಲ್ಲ ಅಷ್ಟಿಲ್ಲ. ನನ್ನ ಕೈಯಿಂದನೇ ನಾನು ವೀಡಿಯೋ ಮಾಡಬೇಕು, ಕೆಲಸ ಕೂಡ ತುಂಬ ಇರ್ತದೆ. ಹಾಗಾಗಿ ನೋಡಿ, ಲಿಂಬುವನ್ನೆಲ್ಲ ನಾನು ತೊಳೆದು ಒಣಗಿಸಿಟ್ಕೊಳ್ತೇನೆ. ಎಲ್ಲ ಬಾಕ್ಸಿಗೆ ಹಾಕಿದೆ. ಈಗೆಲ್ಲ ಡ್ರೈ ಮಾಡಬೇಕು. ಒರೆಸಿ ಬಾಕ್ಸಿಗೆ ಹಾಕಿದೆ. ಇದೊಂದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗಿದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡಿದ್ದೀರಲ್ಲ, ಇದು ಸ್ವಲ್ಪ ಇದಾಗಿದೆ, ಸ್ಕಿನ್ ಥರ ಆಗಿದೆ. ಯಾಕಂತ ಹೇಳಿದರೆ ಅದು ಇದಾಗ್ತಾ ಇಲ್ಲ, ಅದು ಬಾಡಿದೆ ಲಿಂಬು. ಹಾಗಾಗಿ ನಾವು ಫ್ರೆಶ್ ಲಿಂಬು ಆದರೆ ಬೇಗ ಬೇಗ ಕಟ್ ಮಾಡಿ ಹಾಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಚಿಕ್ಕ ಚಿಕ್ಕ ಲಿಂಬುವನ್ನು ಕಟ್ ಮಾಡಿದ್ದೇನೆ. ಇದಕ್ಕೆ ನಾನು ಉಪ್ಪು ಹಾಕಿಡ್ತೇನೆ. ಉಪ್ಪು 3 ದಿನದಲ್ಲಿ ಉಪ್ಪು ಹಾಕಿಡ್ತೇನೆ, 3 ದಿನ ಇಡ್ತೇನೆ. ಇದಕ್ಕೆ ನಾವು ತುಂಬ ದಿನ ಇಟ್ಟು ತಿನ್ನೋ ಉಪ್ಪಿನಕಾಯಿ ಆದರೆ ಉಪ್ಪನ್ನು ಹುರಿದು ಮಾಡಬೇಕು, ಇಲ್ಲ ಅಂದರೆ ಉಪ್ಪಿನ ನೀರು ಮಾಡಿಬಿಟ್ಟು ಚೆಂದ ಕುದಿಸಿ ಮಾಡಬೇಕು. ಇದು ನನಗೆ ಈಗೆಲ್ಲ ಯೂಸ್ ಮಾಡಲಿಕ್ಕೆ, ಎಮರ್ಜೆನ್ಸಿಗೆ ಯೂಸ್ ಮಾಡಲಿಕ್ಕೆ, ಹಾಗಾಗಿ ನಾನು ಹಾಗೆ ಹಾಕ್ತಿದ್ದೇನೆ. ಇದನ್ನು ಉಪ್ಪಿನಿಂದ 3 ದಿನ ನಾನು ಹಾಗೆ ಇಡ್ತೇನೆ. ನಮಗೆ ಉಪ್ಪು ಮತ್ತು ಖಾರ ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಬೋದು. ಮತ್ತು ಈಗ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತೇನೆ ನಾನು. ಇದನ್ನು ನೋಡಿ, ನಾನು ಒಮ್ಮೆ ಚೆಂದಾಗಿ ತೊಳೆದಿಟ್ಟಿದ್ದೆ. ಈಗ ಪುನಃ ಇದು ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಪುನಃ ನಾನು ತೊಳೆದಿಡ್ತೇನೆ. ಇದು ಡ್ರೈ ಆಗಬೇಕು. ಲಿಂಬುವನ್ನು ಉಪ್ಪಲ್ಲಿ ಹಾಕಿ 3 ದಿನ ಆಗಿದೆ. ಯಾಕಂತ ಹೇಳಿದರೆ ಸ್ವಲ್ಪ ಬಾಡಿದ ಹಾಗೆ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಉಪ್ಪಲ್ಲಿ. ಆನಂತರ ಇದನ್ನು ಹಾಕಬೇಕು ನಾವು. ನೋಡಿದ್ರಲ್ಲ, ಹೀಗೆ ಸ್ಕಿನ್ ತೆಗೆದಿದ್ದೇನೆ. ಅದನ್ನು ತೊಳೆದು ಒಣಗಿಸಿಟ್ಕೊಂಡಿದ್ದೇನೆ. ಈಗ ಪುನಃ ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೇನೆ. ಇದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಖಾರವನ್ನು ಹಾಕಿಡ್ತೇನೆ. ನಾನು ಮೆಣಸಿನ ಪುಡಿಯನ್ನು ಹಾಕಿಡ್ತೇನೆ. ನಾನು MTR ಚಿಲ್ಲಿ ಪೌಡರನ್ನೇ ತಗೊಳ್ಳೋದು, ನಾನು ಜೋಮಾಟಲ್ಲಿ ತಗೊಳ್ಳೋದು. ನೋಡಿದ್ರಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ. ಮತ್ತೆ ಬೇಕಿದ್ದರೆ ನಾನು ಟೇಸ್ಟ್ ನೋಡಿ ಮತ್ತೆ ಉಪ್ಪು ಖಾರವನ್ನು ಹಾಕ್ಕೊಳ್ತೇನೆ ನಾನು. ಇದನ್ನು ಹೀಗೆ ಚಾಕೋದಲ್ಲೇ ನಾನು ಮಿಕ್ಸ್ ಮಾಡಿದ್ದೆ. ಸ್ಪೂನಲ್ಲಿ ಮಾಡ್ಬೋದು, ಯಾಕಂತ ಹೇಳಿದರೆ ನನ್ನ ಸ್ಪೂನು ಡ್ರೈ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ತಗೊಂಡೆ. ಈಗ ಮಸಾಲೆಗೆ ನಾನು ಜೀರಿಗೆ, ಆಮೇಲೆ ಕಾಳುಮೆಣಸು, ಸಾಸಿವೆ ಮತ್ತು ಮೆಂತ್ಯ ತಗೊಂಡಿದ್ದೇನೆ. ಇದನ್ನು ಕೆಂಪಾಗುವ ತನಕ ಹುರಿತೇನೆ ನಾನು. ಹುರಿದ್ಕೊಳ್ಬೇಕು. ಹುರಿದದ್ದು ಜಾಸ್ತಿ ಕೂಡ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು. ಜಾಸ್ತಿ ಆದರೆ ಕಹಿ ಸ್ಮೆಲ್ ಬರುತ್ತೆ, ಮತ್ತು ಕಡಿಮೆ ಆದರೆ ಅದು ಅಷ್ಟು ಗ್ರೈಂಡ್ ಬರುವುದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಹಾಗೆಯೇ ನಿಧಾನದಲ್ಲಿ ಇದು ಮಾಡಬೇಕು. ಸಿಮ್ಮಲ್ಲಿ ನಾವು ಹುರ್ಕೊಳ್ಬೇಕು. ಇದು ಪಟ ಸೌಂಡ್ ಬರುತ್ತೆ, ಆವಾಗ ನಾವು ತೆಗೆದರೆ ಸಾಕಾಗತ್ತೆ. ಇದನ್ನು ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಪೂರ ಪುಡಿಯಾಗಿ ಹಿಟ್ಟಾಗಿ ಮಾಡ್ಕೊಳ್ತೇನೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ ನನಗೆ ಸಹ ಸಪೋರ್ಟ್ ಆಗುತ್ತೆ, ಹಾಗೂ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದದ್ದು ಒಂದು ಕೈಯಿಂದ ಹಿಡಿದ್ಬಿಟ್ಟು ಮಾಡ್ತಾ ಇದ್ದೇನೆ. ನನಗೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಯಾರು ಸಹ ಬೇಸರ ಮಾಡ್ಕೊಳ್ಬೇಡಿ. ನೋಡಿ ನನ್ನ ಎಷ್ಟು ಗ್ರೈಂಡ್ ಆಗಿದೆ ಅಂತ. ಇದರಲ್ಲಿ ನಾನು ಎಲ್ಲದನ್ನು ಹಾಕೋದಿಲ್ಲ, ಒಂದು 2-3 ಸ್ಪೂನ್ ಹಾಕ್ತೇನೆ. ನೋಡಿ, ನಾನು ಲಿಂಬುವಲ್ಲಿ ಇಟ್ಟು 3 ದಿನ ಆಗಿದೆ. ಅದಕ್ಕೆ ಮ್ಯಾಂಗೋ ಶುಂಠಿಯನ್ನು ಹಾಕಿ ಮತ್ತೆ 3 ದಿನ ಆಗಿದೆ. ಈ ಥರ ಒಂದು ಕಂಟೆಸ್ಟೆಂಟಿಗೆ ಬಂದಿದೆ. ನೋಡಿ, ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಮಸಾಲ ಹುಡಿ ಹಾಕ್ತೇನೆ. ಇದನ್ನು ಚೆಂದ ಮಿಕ್ಸ್ ಮಾಡ್ತೇನೆ. ಮಿಕ್ಸಿಂಗ್ ಆಯಿತು. ಈಗ ನೋಡಿ, ನಾನೊಂದು ಬೇರೆ ಕಂಟೈನರಿಗೆ ಶಿಫ್ಟ್ ಮಾಡ್ತೇನೆ. ಯಾಕಂತ ಹೇಳಿದರೆ ಅದು ಸೈಡಲ್ಲೆಲ್ಲ ಹಿಡಿದಿದೆ ಅಲ್ಲ, ಅದು ತಾಗಿದೆ ಅಲ್ಲ, ಅಲ್ಲಿ ನುಸಿಗಳು ಬಂದು ಕೂತ್ರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಡಬ್ಬದಲ್ಲೇ ಹಾಕಿಬಿಟ್ಟು ನಾನು ಮುಚ್ಚಳವನ್ನು ಹಾಕಿಬಿಟ್ಟು ಕ್ಲೀನಾಗಿ ಒರೆಸಿಡ್ತೇನೆ. ಯಾಕಂತ ಹೇಳಿದರೆ ಅದು ನುಸಿಗಳು ಕೂರಬಾರ್ದು ಹೊರಗಡೆಯಿಂದ. ಮತ್ತು ಅದು ಹುಳ ಆದರೆ ಸಹ ಅಷ್ಟು ನಮಗೆ ತಿನ್ನಲಿಕ್ಕಾಗೋದಿಲ್ಲ, ಬಿಸಾಡಬೇಕಾಗತ್ತೆ. ಹಾಗಾಗಿ ಇದು ಮತ್ತು ಉಳಿದ ಮಸಾಲವನ್ನು ಹೀಗೆ ಹಾಕಿಟ್ಕೊಳ್ತೇನೆ ಇನ್ನೊಮ್ಮೆ ಯೂಸ್ ಮಾಡಲಿಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೆ ಅಂತ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ.